ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಗಣೇಶ ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ಗಣೇಶನ ಕೂರಿಸಿರೋದು. ನಮ್ಮ ಅತ್ತೆ ಮಾವ ಮನೇಲಿ ಕೂರಿಸ್ತಾರೆ. ನಾನಿಲ್ಲಿ ನಮ್ಮ ಮನೇಲಿ ಫಸ್ಟ್ ಟೈಮೇ ಕೂರಿಸಿದ್ದೀನಿ. ನಾನು ಯಾವ ಥರ ಗಣೇಶನ ಕೂರಿಸಿ ಪೂಜೆ ಮಾಡಿದ್ದೀನಿ ಮನೇಲಿ ಅನ್ನೋದನ್ನು ಕಂಪ್ಲೀಟ್ ಇದು ಒಂದು ವಿಡಿಯೋ ಮಾಡಿರೋದು. ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ನಾನಿಲ್ಲಿ ಫಸ್ಟು ಬಾಳೆಕಂದು 2 ತೊಗೊಂಬಂದು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡಿದ್ದೀನಿ. ಒಂದು ಬಾಳೆ ಎಲೆನ ಟೇಬಲ್ ಮೇಲೆ ಹಾಕಿಬಿಟ್ಟು ಆ ಬಾಳೆ ಎಲೆ ಮೇಲೆ ಅರಿಶಿನ ಕುಂಕುಮ ಅಕ್ಷಂತ ಕಾಳು ಹಾಕಿಬಿಟ್ಟು ಮೇಲ್ಗಡೆ ನಾನು ಗಣೇಶನ ಕೂರಿಸಿದ್ದೀನಿ. ಆ್ಯಂಡ್ ಪಕ್ಕದಲ್ಲಿ ರೈಟ್ ಸೈಡು ಗೌರಿನ ಕೂರಿಸಿದ್ದೀನಿ. ಹಾಗೆ ಗಣೇಶ ಗೌರಿಗೆ ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ. ನಾವು ಯಾವತ್ತೂ ಗಣೇಶನ ಹಾಗೆ ಕೂರಿಸ್ಬಾರ್ದಲ್ವ, ಕೆಳಗಡೆ ಅರಿಶಿನ ಕುಂಕುಮ ಅಕ್ಷಂತ ಕಾಳು ಎಲೆ ಸೊ ಆ ಥರ ಹೂವು ಏನಾದರೂ ಹಾಕಿಬಿಟ್ಟೆ ಕೂರಿಸ್ಬೇಕಾಗತ್ತೆ. ಇವಾಗ ನಾವು ಗಣೇಶನಿಗೆ ಹೂವನ್ನು ಹಾಕ್ತಾ ಇದ್ದೀನಿ. ಗಣೇಶನಿಗೆ ಬ್ಯಾಕ್ಗ್ರೌಂಡ್ ಕೂಡ ನಾನು ಸಿಂಪಲಾಗಿ ಡೆಕೋರ್ ಮಾಡಿದ್ದೀನಿ. ಅಂದರೆ ಆ ಬಾಳೆ ಎಲೆ ಮೇಲ್ಗಡೆ ಒಂದು 2 ಆ ಕಡೆ ಒಂದು ಈ ಕಡೆ ಒಂದು ರೋಸ್ ಇಟ್ಬಿಟ್ಟು ಪ್ಲಾಸ್ಟರ್ನ ಹಾಕಿ ಡೆಕೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಕ್ ಡ್ರಾಪ್ಗೆ ಕೂಡ ಸ್ವಲ್ಪ ಹೂವು ಅದರಲ್ಲಿ ಡೆಕೋರ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಡ್ರಾಪ್ ಸ್ಕ್ರೀನ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ನಾವು ಡೆಕೋರ್ ಮಾಡ್ಕೋಬೋದು. ನನ್ನ ಹತ್ರ ಯಾವುದೂ ಇಲ್ಲ, ಅದಕ್ಕೆ ನಾನು ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಗಣೇಶನ್ ಅಂತೂ ಕೂರಿಸಿದ್ದಾಯಿತು. ಇವಾಗ ಗಣೇಶನ ಮುಂದೆ ಏನೆಲ್ಲ ಇಡಬೇಕೋ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಅಂದರೆ 3 ಥರ ಫ್ರೂಟ್ಸ್ನ ಇಟ್ಕೊತಾ ಇದ್ದೀನಿ. ಮತ್ತು ಅರಿಶಿನ ಕುಂಕುಮ ಅಕ್ಷಂತ ಕಾಳು ಮತ್ತು ವೀಳ್ಯದೆಲೆ ಅಡಿಕೆ, ಪೂಜೆ ಮಾಡಲಿಕ್ಕೆ ಬಿಡಿ ಹೂವು, ಹಾಗೆ ಅಭಿಷೇಕ ಮಾಡಲಿಕ್ಕೆ ನೀರು ಹಾಲು ತುಪ್ಪ ಮೊಸರು ಸಕ್ಕರೆ ಅದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೈವೇದ್ಯ ಬಂದುಬಿಟ್ಟು ನಾನಿಲ್ಲಿ ಕಡುಬುನ ಮಾಡಿದ್ದೆ ಮನೆಯಲ್ಲಿ. 11 ಕಡುಬು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೆಮನ್ ರೈಸು ಹಾಗೆ ಕಡಲೆಕಾಳು ಪಲ್ಯನ ಇಟ್ಕೊಂಡಿದ್ದೀನಿ. ಹಾಗೆ ಗಣೇಶನ ಪೂಜೆ ಮಾಡೋಕ್ಕೆ 21 ಥರ ಎಲೆ ಕೂಡ ಇಡ್ತಾರಲ್ವ, ಅದರಲ್ಲಿ ನಾನು 9 ಥರ ಎಲೆನ ಇಟ್ಕೊಂಡಿದ್ದೀನಿ. ಈ ಎಲೆಗಳೆಲ್ಲ ನಮಗೆ ಈ ಗಣೇಶ ಟೈಮಲ್ಲಿ ಅಂತ ಹೊರಗಡೆ ಎಲ್ಲ ಆರಾಮಾಗಿ ಸಿಗುತ್ತಲ್ವ, ಆ ಥರ 9 ಥರ ಎಲೆಗಳನ್ನ ತಗೊಬಂದು ಇಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಜೋಡಿಸ್ಕೊಂಡು ಪೂಜೆಗೆ ಕೂತ್ಕೊಂಡಿದ್ದೀನಿ. ಫಸ್ಟ್ ನಾವು ಅರಿಶಿನ ಕುಂಕುಮನ ಹಚ್ಕೋಬೇಕು, ಆಮೇಲೆ ದೀಪನ ಹಚ್ಚಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ದೇವ್ರ ಮುಂದೆ ದೀಪನೇ ತೊಗೊಂಡು ಇಟ್ಕೊಂಡಿದ್ದೀನಿ, ಹಾಗಾಗಿ ದೀಪ ಹಚ್ಚಿ ಇದ್ದೀನಿ. ಇವಾಗ ದೀಪ ಹಚ್ಕೊಂಡು ಆದಮೇಲೆ ನಾವು ದೀಪಕ್ಕೆ ಸ್ವಲ್ಪ ಕುಂಕುಮ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಹೂವು ಅಕ್ಷಂತ ಕಾಳೆಲ್ಲ ಹಾಕಿ ನಾವು ದೀಪಗೆ ಪೂಜೆ ಮಾಡ್ಕೋಬೇಕು, ಅಂದರೆ ನಮಸ್ಕಾರ ಮಾಡ್ಕೋಬೇಕು. ಆಮೇಲೆ ನಾವಿಲ್ಲಿ ಅರಿಶಿನದಲ್ಲಿ ಅರಿಶಿನ ಗಣಪತಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗೆ ಮಾಡ್ಕೋಬೇಕಾಗುತ್ತೆ. ಅರಿಶಿನ ಗಣಪತಿಗೆ ಸ್ವಲ್ಪ ಕುಂಕುಮನ ಇಟ್ಕೊಂಡು ನಾವು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಕ್ಷಂತ ಕಾಳು ಹಾಕೊತಾ ಇದ್ದೀನಿ. ಫಸ್ಟ್ ನಾವು ಯಾವಾಗಲೂ ಅರಿಶಿನ ಗಣಪತಿಗೆ ಫಸ್ಟ್ ಪೂಜೆ ಮಾಡ್ಕೋಬೇಕು, ಆಮೇಲೆ ಗಣೇಶನಿಗೆ ಪೂಜೆ ಮಾಡೋದು. ಇಲ್ಲಿ ಅರಿಶಿನ ಗಣಪತಿಗೆ ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಹೇಗೆ ನಾನು ಮಾಡ್ತಿದ್ದೀನಿ ಪೂಜೆ ಅಂತಂದರೆ ನಾನು ಟಿ ವಿಯಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಗಣೇಶ ಹಬ್ಬ ಬರೋಕ್ಕಿಂತ ಮುಂಚೆ ಒಂದು 2 ಡೇಸ್ ಬ್ಯಾಕು ಒಬ್ಬರು ಗಣೇಶ ಪೂಜೆಗೆ ಹೇಗೆ ಜೋಡಿಸ್ಕೋಬೇಕು, ಪೂಜೆನ ಹೇಗೆ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಒಂದು 1 ಅವರ್ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಅಂದರೆ ನಾವೀಗ ಪುರೋಹಿತರು ಮನೆಗೆ ಬಂದು ಅವರೆಲ್ಲ ಮಂತ್ರ ಎಲ್ಲ ಹೇಳ್ಕೊಂಡು ಮಾಡ್ತಾರಲ್ವ, ಹೀಗೆ ಮಾಡಿ ನೆಕ್ಸ್ಟ್ ಈ ಥರ ಮಾಡಬೇಕು ಅಂತ, ಅದೇ ಥರ ಅವರು ಮನೆಯಲ್ಲಿ ಪೂಜೆ ಮಾಡೋರಿಗೆ ಹೆಲ್ಪ್ ಆಗುತ್ತಂತಲೇ ಒಂದು ವಿಡಿಯೋ ಮಾಡಿದ್ದಾರೆ. ಅದು ತೆಲುಗು ಲ್ಯಾಂಗ್ವೇಜಲ್ಲಿ ಮಾಡಿರೋದು. ಸೊ ದಟ್ ನನಗೆ ತೆಲುಗು ಬರುತ್ತೆ, ಹಾಗಾಗ್ಬಿಟ್ಟು ನಾನು ಟಿ ವಿಯಲ್ಲಿ ಆನ್ ಮಾಡಿಕೊಂಡು ನಾನು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ರಿಯಲಿ ತುಂಬಾ ಖುಷಿ ಆಯಿತು ನನಗೆ. ಮನೆಗೆ ಪುರೋಹಿತರು ಬಂದು ಪೂಜೆ ಮಾಡಿಕೊಟ್ಟಿದ್ದಾರೆ ಅನ್ನೋ ಫೀಲ್ ಅಂತೂ ನನಗೆ ಬಂತು. ನಾವಿಲ್ಲಿ ಕಳಸನ ಇಟ್ಕೊಂಡಿರ್ತೀವಲ್ಲ, ಸೊ ಅದರಲ್ಲಿ ಕೂಡ ನಾವು ಇದು ಅರಿಶಿನ ಕುಂಕುಮ ಅಕ್ಷಂತ ಕಾಳು ಹೂವು ಎಲ್ಲನೂ ಹಾಕ್ಬಿಟ್ಟು ನಾವು ನಮಸ್ಕಾರ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕೈ ಇಟ್ಬಿಟ್ಟು ಅವರು ಮಂತ್ರಗಳೆಲ್ಲ ಹೇಳ್ತಾ ಇದ್ದಾರೆ ಪುರೋಹಿತರು. ಸೊ ಅದನ್ನೆಲ್ಲ ನಾವು ಕೂಡ ಹೇಳಬೇಕು ಬಾಯಲ್ಲಿ. ಇನ್ನು ಅರಿಶಿನ ಗಣಪತಿಗೆ ಪೂಜೆ ಅಂತೂ ಮುಗ್ದಿಲ್ಲ. ಸೊ ಇನ್ನು ಅಕ್ಷಂತ ಕಾಳೆಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಅವರು ಮಂತ್ರ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಅರಿಶಿನ ಗಣಪತಿ ಪೂಜೆ ಅಂತೂ ಮುಗೀತು. ಇವಾಗ ನಾವು ಗಣೇಶನ್ಗೆ ಪೂಜೆ ಮಾಡ್ಕೋಬೇಕು. ಸೊ 101 ಮಂತ್ರಗಳು ಅವರು ಹೇಳ್ತಾರೆ. ಸೊ ಅದನ್ನು ನಾವು 101 ಟೈಮ್ಸ್ ನಾವು ಹೂವು ಅಕ್ಷಂತ ಕಾಳು ಸ್ವಲ್ಪನೇ ತಗೊಂಡು ನಾವು ಗಣೇಶನಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಸೊ ಅವರು ಮಂತ್ರ ಹೇಳ್ತಾ ಇರ್ತಾರೆ. ಆಮೇಲೆ ಇವಾಗ ಅಭಿಷೇಕನ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಚಿಕ್ಕದು ಗಣೇಶನ ವಿಗ್ರಹ ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ.
ಫಸ್ಟು ನೀರಲ್ಲಿ ಅಭಿಷೇಕ ಮಾಡಬೇಕು. ಆಮೇಲೆ ಒಂದು ಗ್ಲಾಸಲ್ಲಿ ಹಾಲು, ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ ಎಲ್ಲ ಹಾಕ್ಕೊಂಡು ಅದೆಲ್ಲನೂ ಒಂದೇ ಸತಿ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಅಭಿಷೇಕನ ಮಾಡ್ತಾಯಿದ್ದೀವಿ. 4 ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತ್ಕೊಂಡು ಅಭಿಷೇಕ ಮಾಡ್ತಾಯಿದ್ದೀವಿ. ಅಭಿಷೇಕ ಮಾಡಬೇಕಾದ್ರೆ ನಾವು ಅಭಿಷೇಕ ಮಂತ್ರನ ಹೇಳ್ಕೊಂಡು ಮಾಡಬೇಕಾಗತ್ತೆ. ಆಮೇಲೆ ಲಾಸ್ಟಲ್ಲಿ ಮತ್ತೆ ನೀರಲ್ಲೇ ಅಭಿಷೇಕ ಮಾಡಿಬಿಟ್ಟು ಆಮೇಲೆ 3 ಥರ ಇಲ್ಲ 5 ಥರ ಹಣ್ಣನ್ನ ಕಟ್ ಮಾಡಿಕೊಂಡು ಚಿಕ್ಕದಾಗೆ ನಾವು ಅಭಿಷೇಕ ಮಾಡಿರೋ ಹಾಲು, ತುಪ್ಪ, ಮೊಸರು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ಫ್ರೂಟ್ಸ್ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಂಚಾಮೃತ ಅನ್ನೋದು ರೆಡಿ ಆಗುತ್ತೆ. ಇವಾಗ ಫ್ಯಾಮ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಪೂಜೆನ ಮಾಡಿಬಿಟ್ಟು ಇನ್ನು ದೇವ್ರಿಗೆ ಅಕ್ಷಂತಗಳೆಲ್ಲ ಹಾಕಿದ್ದಾಯಿತು. ಅಂದರೆ ಇಲ್ಲಿಗೆ ಪೂಜೆ ಅಂತೂ ಮುಗ್ದಿಲ್ಲ, ಇನ್ನೂ ಇದೆ ಪೂಜೆ. ವಿಡಿಯೋನ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಓಕೆ. ಆಮೇಲೆ ದೇವ್ರಿಗೆ 21 ಥರ ಎಲೆನ ಇಟ್ಟು ಪೂಜೆ ಮಾಡ್ತಾರಲ್ವ, ನಾನು 9 ಥರ ಎಲೆನ ತೊಗೊಬಂದಿದ್ದೆ. ಅದನ್ನೆಲ್ಲ ದೇವ್ರಿಗೆ ಇಟ್ಬಿಟ್ಟು ಇವಾಗ ಪೂಜೆನ ಮಾಡಬೇಕು. ಈಗ ಪುರೋಹಿತರು 21 ಎಲೆ ಹೆಸರನ್ನ ಹೇಳಿ ಮಂತ್ರನ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಒಂದೊಂದೇ ಹೂವನ್ನ ದೇವ್ರಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ. ನಾವು ಕೂಡ ಮಂತ್ರ ಹೇಳ್ಕೊಂಡು ಸಮರ್ಪಣೆ ಮಾಡಿದ್ರೆ ನಮಗೂ ಕೂಡ ತುಂಬ ಒಳ್ಳೆಯದು. ಇನ್ನು ಲಾಸ್ಟಲ್ಲಿ ಅಕ್ಷಂತಗಳೆಲ್ಲ ಹಾಕಿ ದೇವರಿಗೆ ನಮಸ್ಕಾರ ಮಾಡ್ಕೋಬೇಕು. ಇವಾಗ ಇನ್ನು ಊದಿನ ಕಡ್ಡಿ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ಗಂಟೆ ಹೊಡ್ಕೊಂಡು ನಾವು ಪೂಜೆ ಮಾಡಬೇಕಾಗತ್ತೆ. ಆಮೇಲೆ ಇವಾಗ ಒಂದು ತೆಂಗಿನಕಾಯಿನ ಹೊಡಿಬೇಕಾಗುತ್ತೆ. ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಕಾಯಿ ಹೊಡೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಇನ್ನು ಪೂಜೆನ ಮಾಡ್ಕೋಬೇಕು. ಹಾಗೆ ಕರ್ಪೂರ ಆರತಿ ಮಾಡಿಕೊಂಡು ದೇವ್ರಿಗೆ ಆರತಿನ ಮಾಡಿಬಿಟ್ಟು ಆಮೇಲೆ ನಾವು ಕೂಡ ಕರ್ಪೂರ ಆರತಿನ ತಗೋಬೇಕು. ಇನ್ನು ಲಾಸ್ಟಲ್ಲಿ ನಾವಂತೂ ಗಣೇಶಂದು ಕತೆ ಅಂತೂ ಕೇಳಲೇಬೇಕಾಗುತ್ತೆ. ನಾವೀಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆನ ಕೂಡ ಕೇಳ್ತೀವಲ್ಲ, ಅದೇ ಥರನೇ ಗಣೇಶಂದು ನಾವು ಕತೆನ ಕೇಳಬೇಕು. ಒಂದು 20 ಮಿನಿಟ್ಸ್ ಇರುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ನಾನಂತೂ ಕೇಳ್ತಾ ಇದ್ದೀನಿ. ಕೈಯಲ್ಲಿ ಅಕ್ಷಂತ ಕಾಳೆಲ್ಲ ಇಟ್ಕೊಂಡು ಕತೆನ ಕೇಳಿ ಈ ಥರ ಲಾಸ್ಟಲ್ಲಿ ದೇವ್ರಿಗೆ ಅಕ್ಷಂತ ಕಾಳನ್ನ ಸಮರ್ಪಣೆ ಮಾಡ್ಕೋಬೇಕು. ಆಮೇಲೆ ಎದ್ದು ನಿಂತ್ಕೊಂಡು ನಮಗೆ ಇಷ್ಟವಾಗಿರೋ ದೇವ್ರನ್ನೆಲ್ಲ ನೆನೆಸ್ಕೊಂಡು ನಾವು ನಮಗೇನೆಲ್ಲ ಅರ್ಕೆ ಇದೆಯೋ ಅದನ್ನೆಲ್ಲ ಕೂಡ ನಾವು ನೆನೆಸ್ಕೊಂಡು ಈ ಥರ ಲಾಸ್ಟಲ್ಲಿ ನಾವು ದೇವ್ರಿಗೆ ಅಕ್ಷಂತ ಕಾಳನ್ನ ಹಾಕಿ ಮನಸ್ಫೂರ್ತಿಯಾಗಿ ನಾವು ನಮಸ್ಕಾರನ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾವು ದೇವ್ರಿಗೆ ಅಕ್ಷಂತ ಕಾಳೆಲ್ಲ ಹಾಕಿ ಪೂಜೆ ಮಾಡ್ತೀವಲ್ಲ, ಅದು ಅಕ್ಷಂತ ಕಾಳು ಸ್ವಲ್ಪನ ತಗೊಂಡು ನಾವು ದೇವ್ರ ಮುಂದೆ ಇರೋ ಅಕ್ಷಂತ ಕಾಳನ್ನ ತಗೊಂಡು ನಾವು ತಲೆ ಮೇಲೆ ಹಾಕ್ಕೋಬೇಕು. ಲಾಸ್ಟಲ್ಲಿ ಇನ್ನು ಒಂದು ಮಂತ್ರನ ಅವರು ಹೇಳ್ತಾರೆ. ಅದನ್ನು ಕೂಡ ನಾವು ಬಾಯಲ್ಲಿ ಹೇಳಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾವು ಪ್ರಿಪೇರ್ ಮಾಡಿರೋ ಪಂಚಾಮೃತ ಇರುತ್ತಲ್ಲ ದೇವ್ರ ಮುಂದೆ, ಆ ಪಂಚಾಮೃತನ ತಗೊಂಡು ನಾವು ತಿನ್ನಬೇಕು. ಇನ್ನು ಲಾಸ್ಟಲ್ಲಿ 1-2 ಅಗರಬತ್ತಿನ ಹಚ್ಕೊಂಡು ಪೂಜೆನ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ಕರ್ಪೂರ ಆರತಿ ಇನ್ನೊಂದು ಸತಿ ಮಾಡಿಕೊಂಡು ಕರ್ಪೂರ ಆರತಿ ಎಲ್ಲನೂ ದೇವ್ರಿಗೆ ಮಾಡಿ ಆಮೇಲೆ ನಾವೆಲ್ಲ ತೊಗೊಂಡು ಇನ್ನು ಮನೇಲಿರೋ ಎಲ್ಲರಿಗೂ ಕೊಟ್ಟರೆ ಫೈನಲಿ ನಮ್ಮ ಪೂಜೆ ಅಂತೂ ಇಲ್ಲಿಗೆ ಮುಗ್ದೋಗುತ್ತೆ. 1 ಅವರ್ ಮಾಡಿದ್ದಾರೆ ಫ್ರೆಂಡ್ಸ್ ಅವ್ರ ಪೂಜೆ. ತುಂಬ ಅಂದರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ, ತುಂಬ ನಿಧಾನವಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ. ಯಾರಿಗಾದರೂ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಲ್ಯಾಂಗ್ವೇಜ್ ಮಾತ್ರ ತೆಲುಗುವಲ್ಲಿರುತ್ತೆ. 1 ಅವರ್ ಅಂತೂ ತುಂಬ ಆರಾಮಾಗಿ ನಿಧಾನವಾಗಿ ಪೂಜೆ ಮಾಡಿಕೊಂಡೆ. ರಿಯಲಿ ಮನಸ್ಸಿಗಂತೂ ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಆ್ಯಂಡ್ ನಾವು ಮಂತ್ಲಿ ಒನ್ಸು ಸಂಕಷ್ಟ ಪೂಜೆ ಮಾಡ್ತೀವಲ್ಲ, ಅದು ಕೂಡ ಸೇಮ್ ಪ್ರೊಸೀಜರೇ, ಬಟ್ ಇಷ್ಟೊತ್ತು ಮಾಡೋ ಅವಶ್ಯಕತೆ ಇರೋಲ್ಲ. ಒಂದು ½ ಅನ್ ಅವರ್ ಮಾಡ್ಬೋದು. ನಾನು ಸಂಕಷ್ಟ ಪೂಜೆ ಮಾಡ್ತೀನಿ. ಅದರಿಂದ ನನಗೆ ಕೆಲವೊಂದು ಮಂತ್ರಗಳೆಲ್ಲ ಗೊತ್ತಿದೆ. ಆ್ಯಂಡ್ ಕೆಲವೊಂದೆಲ್ಲ ಬರ್ಕೊಂಡು ಚೆನ್ನಾಗೆ ಬಯಟ್ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಹಬ್ಬದ ಊಟ ಬಂದುಬಿಟ್ಟು ಚಿತ್ರಾನ್ನ, ಕಡಲೆಕಾಳು ಪಲ್ಯ, ಬದನೆಕಾಯಿ ಆಲೂಗಡ್ಡೆ ಪಲ್ಯ, ಕಡುಬು, ಅನ್ನ, ಸಾಂಬಾರು, ಸಂಡಿಗೆ, ಇಷ್ಟೆಲ್ಲ ಮನೇಲಂತೂ ಅಡುಗೆ ಮಾಡಿದ್ದೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಮಾಡಿದ್ದೀನಿ. ನಮ್ಮ ಮನೇಲಿ ಯೂಶ್ವಲಿ ಯುಗಾದಿ ಫೆಸ್ಟಿವಲ್ಗೆ ಈ ಥರ ಗಣೇಶ ಫೆಸ್ಟಿವಲ್ಗೆಲ್ಲ ಮೆನು ಎಲ್ಲ ಇದೇ ಥರನೇ ಇರುತ್ತೆ. ಇನ್ನು ನಮ್ಮ ಹಸ್ಬೆಂಡ್ ಅವರು ಫ್ರೆಂಡ್ಸ್ ಕೂಡ ಬಂದಿದ್ದರು. ಫಸ್ಟ್ ಇವರಿಬ್ಬರು ಬಂದಿದ್ದಾರೆ, ಆಮೇಲೆ ಇನ್ನೊಂದು 2-3 ಜನ ಬಂದು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋದರು. ಇನ್ನು ಏನಾದರೂ ಮನೆಯಲ್ಲಿ ಫೆಸ್ಟಿವಲ್ಗೆ ಈ ಥರ ಅಡುಗೆ ಮಾಡಿದ್ರೆ ಇನ್ನು ಫ್ರೆಂಡ್ಸ್ಗಂತೂ ಕರಿತೀವಿ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ. ಯಾರಾದರೂ ಬಂದು ಊಟ ಮಾಡ್ಕೊಂಡು ಹೋದರೆ ನಮಗೂ ಕೂಡ ನೆಮ್ಮದಿ ಆಗುತ್ತಲ್ಲ, ಆ ಥರ. ಇಲ್ಲಿ ಗಮ ಹೆಂಗೆ ತೋರಿಸು. ಗೌರಿ ಗಣಪತಿ ಬಪ್ಪ ಮೋರ್ಯ, ನನ್ನ ಮೂರ್ತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ.
ಪೂಜೆ ಆದಮೇಲೆ 2 to 3 ಅವರ್ಸ್ಗೆ ನಾನು ಗಣೇಶನ ಕದಲಿಸಿದ್ದೆ. ಇವಾಗ ನಾವು ಗಣಪತಿನ ಮಾಡ್ಕೊಂಡಿದ್ವಲ್ಲ, ಅರ್ಶಿನ ಗಣಪತಿ, ಸೊ ಅದನ್ನು ಕಳಸ ನೀರ ಇರುತ್ತಲ್ಲ ಅದರಲ್ಲೇ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಈ ನೀರನ್ನ ಯಾವುದಾದ್ರೂ ಗಿಡಕ್ಕೆ ಹಾಕಿಬಿಡ್ತೀನಿ. ಸೊ ಇಲ್ಲಿಗೆ ಅಂತೂ ನಾವು ಒಂದೇ ದಿನವೇ ನಾವು ಗಣೇಶನ ಕೂರಿಸಿರೋದು. ಅಂದರೆ ನಾನು ಮಧ್ಯಾಹ್ನ ಕೂರಿಸ್ಬಿಟ್ಟು ಸಾಯಂಕಾಲನ ಗಣೇಶನ ತೆಗ್ದಿದ್ದಾಯಿತು. ನೋಡಿ ನಮ್ಮ ಏರಿಯಾ ಗಣೇಶ ಕೂರಿಸಿದ್ದಾರೆ. ಸೊ ನಮ್ಮ ಏರಿಯಾ ಗಣೇಶನ ಹತ್ರ ತಂದಿಟ್ಟಿದ್ದೀವಿ ಗಣೇಶ. ನಮ್ಮ ಗಣೇಶ ಅಲ್ಲೇ ರೈಟ್ ಸೈಡಲ್ಲಿ ಇದ್ದಾರೆ ನೋಡಿ. ಬಟ್ ಒಂದೇ ದಿನ ಗಣೇಶ ಇದ್ದಿದ್ದು ಮನೇಲಿ. ಅದು ಬೆಳಗ್ಗೆ ಒಂದು 11 ಗಂಟೆ 12 ಗಂಟೆಗೇನೋ ನಾನು ಕೂರಿಸಿದ್ದು. ಸಂಜೆಗೆ ತೆಗೆದುಬಿಟ್ಟೆ 6 ಗಂಟೆಗೆ. ಒಂಥರ ಬೇಜಾರು ಕೂಡ ಆಯಿತು. ಆ್ಯಂಡ್ ಇಷ್ಟು ಬೇಗ ತೆಗೆದುಬಿಟ್ನಲ್ಲ ಅಂತ ಹೇಳಿ. ಆ್ಯಂಡ್ ತುಂಬ ನೆಮ್ಮದಿಯಾಗಿ ಪೂಜೆ ಅಂತೂ ಮುಗಿಸಿದ್ದಾಯಿತು. ರಿಯಲಿ ತುಂಬಾ ಖುಷಿ ಆಯಿತು ನನಗಂತೂ. ಈ ಥರ ನಾವು ಸಿಂಪಲಾಗೆ ಮನೇಲಿ ಪೂಜೆ ಮಾಡ್ಕೊಂಡ್ರೆ ಆಯಿತು, ತುಂಬಾ ಖುಷಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.